ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ಇನ್ಸ್ಟಂಟಾಗಿ 10 ನಿಮಿಷದಾಗ ಕೇವಲ 2 ಪದಾರ್ಥನ ಯೂಸ್ ಮಾಡಿಕೊಂಡು ಈ ರೀತಿ ಗರಿಗರಿಯಾದಂಥ ಪೇಪರ್ ದೋಸೆನ ಯಾವ ರೀತಿ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನಿ. ಅಡುಗೆನ ಮಾಡೋಕ್ಕೆ ಬರಂಗಿಲ್ಲ, ದೋಸೆ ಮಾಡೋಕ್ಕೆ ಬರಂಗಿಲ್ಲ ಅನ್ನೋರು ಕಣ್ಣು ಮುಚ್ಕೊಂಡು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಅಷ್ಟು ಈಸಿಯಾಗಿ ಐತ್ರಿ. ಯಾರು ಬೇಕಾದರೂ ಈ ರೆಸಿಪಿನ ಆರಾಮಾಗಿ ಟ್ರೈ ಮಾಡ್ಬೋದು. ನೀವು ನೋಡಾತಿರ್ಬೋದು ಸ್ವಲ್ಪ ಕೂಡ ದೋಸೆ ತವೆಗೆ ಅಂಟ್ತಾ ಇಲ್ಲ. ಇದಕ್ಕೆ ಸ್ಪೂನ್ ತಗೋ ಅಗತ್ಯನೇ ಇಲ್ಲ, ದೋಸೆ ತಾನಾಗೆ ಬರ್ತೈತ್ರಿ. ಅಷ್ಟು ಈಸಿ ಐತ್ರಿ. ಬರ್ರಿ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಹೆಲ್ದಿ ಆದಂಥ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣ. ಫಸ್ಟ್ ನಾನಿಲ್ಲೇ ಈ ರೆಸಿಪಿನ ಮಾಡೋಕ್ಕೆ 1 ಕಪ್ನಷ್ಟು ಸ್ಪೆಷಲ್ ರವಾನ ತೊಗೊಳಕತ್ತೇನೆ ರೀ. ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡೋಕ್ಕೆ ಯೂಸ್ ಮಾಡುವಂಥ ಸ್ಪೆಷಲ್ ರವೆ. ಈ ರವಾ ಪೂರ್ತಿ ಮುಳುಗುವಷ್ಟು ನೀರನ್ನ ಹಾಕಿ ಒಂದು 10ರಿಂದ 15 ನಿಮಿಷ ನೆನೆಯೋದಕ್ಕೆ ಇಡಬೇಕ್ರಿ. ನೋಡ್ರಿ ಇಲ್ಲಿ ನಾನು ಕೂಡ ರವಾ ಪೂರ್ತಿ ಮುಳುಗುವಷ್ಟು ನೀರನ್ನ ಹಾಕಿ ಈ ರೀತಿ ನೀಟಾಗಿ ರವಾ ಮತ್ತು ನೀರನ್ನ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ನೆನೆಯೋಕೆ ಇಡಾಕತ್ತೇನಿ. ಅಕಸ್ಮಾತ್ ನೀವು ಈ ರವೆ ಇಲ್ಲ ಅಂದ್ರೆ ಇದಕ್ಕಿಂತ ಸ್ವಲ್ಪ ದಪ್ಪ ರವೆ ಬರ್ತೈತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ಬಾಂಬೆ ರವೆ, ಚಿರೋಟಿ ರವೆ, ನೀವು ಬೇಕಾದ ರವೆ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ ಇಲ್ಲಿ ನಾನು 10 ನಿಮಿಷ ಬಿಟ್ಟು ನೋಡಾಕತ್ತೇನಿ. ರವೆ ಪೂರ್ತಿಯಾಗಿ ನೆನೆದೈತಿ. ಇವಾಗ ಇದನ್ನು ಸ್ವಲ್ಪ ನೀರು ಜಾಸ್ತಿ ಆಗಿದ್ರೆ ಈ ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕು. ಈ ನೀರನ್ನ ಸಪ್ರೇಟ್ ಮಾಡ್ಕೊಂಡಿಂದ ಇವಾಗ ನೆನೆದಿರುವಂಥ ರವಾನ ನಾವು ಒಂದು ಮಿಕ್ಸಿ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನೆ ರೀ. ಈ ರವಾನ ಪೂರ್ತಿಯಾಗಿ ಮಿಕ್ಸಿ ಜಾರ್ ಒಳಗೆ ಈ ರೀತಿ ಸೇರಿಸ್ಕೊಳ್ಬೇಕು. ಈ ರವಕ್ಕೆ ನಾವಿಲ್ಲೇ ಯಾವ ಕಪ್ ಒಳಗೆ ರವಾನ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ನೀವು ಅಕ್ಕಿ ಹಿಟ್ಟು ಬದಲಿಗೆ ಬೇಕಿದ್ರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬೋದು. ಆದ್ರೆ ಅಕ್ಕಿ ಹಿಟ್ಟನ್ನ ಸೇರಿಸಿ ದೋಸೆನ ಮಾಡ್ಕೊಳ್ಳೋದ್ರಿಂದ ದೋಸೆ ಭಾಳ ಕ್ರಿಸ್ಪಿಯಾಗಿ ಬರ್ತೈತೆ ರೀ. ನೋಡ್ರಿ ಇವಾಗ ಅರ್ಧ ಕಪ್ ನಾನಿಲ್ಲೇ ಅಕ್ಕಿ ಹಿಟ್ಟನ್ನ ತೊಗೊಂಡೇನಿ ರೀ. 1 ಕಪ್ ರವಕ್ಕೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಮತ್ತು ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೇನೆ ರೀ. ಇವು 3 ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಆರಾಮಾಗಿ ಪೇಪರ್ ದೋಸೆನ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ಅದೇ ರವಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕಲರ್ ಚೆಂದಂಗೆ ಬರಲಿ ಅಂಥೇಳಿ ಸಕ್ಕರೆನ ಆ್ಯಡ್ ಮಾಡ್ಕೊಳಕತ್ತೇನಿ. ಇವಾಗ ಇದನ್ನು ಪೂರ್ತಿ ನೈಸಾಗಿ ದೋಸೆ ಹಿಟ್ಟು ಯಾವ ರೀತಿ ಕನ್ಸಿಸ್ಟೆಂಟಿ ಇರ್ತೈತಲ್ಲ ಸೇಮ್ ಅದೇ ರೀತಿ ಇದನ್ನು ರುಬ್ಕೊಂಡು ತೊಗೊಂಡು ಬರ್ಬೇಕ್ರಿ. ಅಕಸ್ಮಾತ್ ನೀರು ಸ್ವಲ್ಪ ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಟ್ಟಿನಲ್ಲಿ ಈ ರೀತಿ ಕನ್ಸಿಸ್ಟೆಂಟಿ ಒಳಗೆ ನೀವು ಇದನ್ನು ರುಬ್ಕೊಂಡು ತೊಗೊಂಡು ಬರಬೇಕು. ನೋಡ್ರಿ ಇಲ್ಲೇ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ಪೂನ್ ತೊಗೊಂಡು ನೀಟಾಗಿ 2ರಿಂದ 3 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೋದ್ರಿಂದ ಹಿಟ್ಟು ಹಗುರ ಆಗಿ ನಾವು ಮಾಡುವಂಥ ದೋಸೆ ಪರ್ಫೆಕ್ಟಾಗಿ ಬರ್ತಾವು. ಇವಾಗ ಅದಕ್ಕೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಸೇರಿಸಿ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಳಕತ್ತೇನಿ. ನಿಮ್ಗೆ ಅಡುಗೆ ಸೋಡಾ ಬೇಕಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಂಗೆ ಮಾಡ್ಕೊಂಡ್ರು ಕೂಡ ಇಷ್ಟ ಪರ್ಫೆಕ್ಟಾಗಿ ಈ ದೋಸೆ ಬರ್ತಾವ್ರಿ. ನೋಡ್ರಿ ಇವಾಗ ನಾನು ಅಡುಗೆ ಸೋಡಾ ಹಾಕಿಂದ ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಾಯೋದಕ್ಕಿಟ್ಟು ಸ್ವಲ್ಪ ದೋಸೆ ತವಾ ಕಾದಿದೆ ಅಂದಾಗ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಆನಂತರ ಇದಕ್ಕೆ 1-2 ಹನಿಯಷ್ಟು ಅಡುಗೆ ಎಣ್ಣೆನ ಹಾಕಿ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ದೋಸೆನ ಹಾಕೊಂಡ್ರೆ ಪ್ರತಿಯೊಂದು ದೋಸೆ ಪರ್ಫೆಕ್ಟಾಗಿ ಬರ್ತಾವ್ರಿ. ದೋಸೆನ ಹಾಕೊಳ್ಳುವಾಗ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ದೋಸೆನ ಹಾಕೊಳ್ಬೇಕು. ನೋಡ್ರಿ 2 ಸ್ಪೂನ್ ಹಿಟ್ಟನ್ನು ತೊಗೊಂಡು ನಾನಿಲ್ಲೇ ದೋಸೆ ತವಾ ಮೇಲೆ ಈ ರೀತಿ ತೀಡ್ತಾ ಇದ್ದೀನಿ. ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ದೋಸೆ ಬರಾಕತ್ತೈತೆ ಅಂಥೇಳಿ ನೀವೇ ನೋಡಾತೀರಿ. ಒಂದು ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಅದಕ್ಕೆ ಈ ರೀತಿ ಸುತ್ತ ಎಲ್ಲ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು 2ರಿಂದ 3 ನಿಮಿಷ ಇದನ್ನು ಒಂದು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ರವಾದಿಂದ ಮಾಡಿರುವಂಥ ದೋಸೆ ರೆಡಿ ಆಗುತ್ತೆ. ನೋಡಾತಿರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಬಂದೈತೆ ಅಂಥೇಳಿ. ನಿಮಗೆ ಅನ್ಸೋದನ್ನೇ ಇಲ್ಲ ಇದನ್ನು ರವಾನ ಯೂಸ್ ಮಾಡಿಕೊಂಡು ಮಾಡಿರೋದು ಅಂಥೇಳಿ. ಅಷ್ಟು ಪರ್ಫೆಕ್ಟಾಗಿ ಬರ್ತೈತ್ರಿ ಮತ್ತು ಟೇಸ್ಟು ಕೂಡ ಅಷ್ಟು ಡಿಫ್ರೆಂಟಾಗಿ ಇರ್ತೈತಿ. ನೀವು ನೋಡಾತಿರ್ಬೋದು ದೋಸೆ ಯಾವ ರೀತಿ ತವಾನ ಬಿಡಾತೈತೆ ಅಂಥೇಳಿ. ಸ್ವಲ್ಪ ಕೂಡ ಸ್ಪೂನ್ ಹಿಡಿಯೋ ಅಗತ್ಯನೇ ಇಲ್ಲ. ಹಂಗೆ ಈ ದೋಸೆ ಬರ್ತೈತ್ರಿ. ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೊಳ್ಬೋದು. ಅಡುಗೆನ ಮಾಡೋಕ್ಕೆ ಬರಂಗಿಲ್ಲ ಅನ್ನೋರು ಕೂಡ ಈ ದೋಸೆನ ಆರಾಮಾಗಿ ಮಾಡ್ಕೊಳ್ಬೋದು. ಅಷ್ಟು ಈಸಿ ಐತ್ರಿ.
ನೋಡ್ರಿ ದೋಸೆ ಯಾವ ರೀತಿ ಲೈನ್ ಆಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದೈತೆ ಹೇಳಿ. ಇದು ರವಾದಿಂದ ಮಾಡಿರೋ ದೋಸೆ ಅಂತ ಅನ್ಸೋದನೇ ಇಲ್ಲ. ಅಕ್ಕಿಯಿಂದ ದೋಸೆ ಮಾಡಿದ್ರು ಕೂಡ ಇಷ್ಟು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ದೋಸೆ ಬರೋದಿಲ್ಲ. ಅಷ್ಟು ಕ್ರಿಸ್ಪಿಯಾಗಿ ನಾವು ರವಾನ ಯೂಸ್ ಮಾಡಿಕೊಂಡು ಆರಾಮಾಗಿ ದೋಸೆನ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ನಾನಿಲ್ಲೇ ಇನ್ನೊಂದು ದೋಸೆನ ಕೂಡ ಮಾಡಿ ತೋರ್ಸಾಕತ್ತೇನಿ. ಎಷ್ಟು ಪರ್ಫೆಕ್ಟಾಗಿ ಬರ್ತೈತೆ ಅಂದ್ರೆ ಸ್ವಲ್ಪ ಕೂಡ ತವಾಗ ಅಂಟೋದಿಲ್ಲ, ಅಷ್ಟೊಂದು ಕ್ರಿಸ್ಪಿಯಾಗಿ ಬರ್ತೈತ್ರಿ. ಒಮ್ಮೆ ನೀವು ಈ ರವಾನ ಯೂಸ್ ಮಾಡಿಕೊಂಡು ದೋಸೆನ ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ. ಎಲ್ಲರೂ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು. ಪ್ರತಿದಿನ ಉಪ್ಪಿಟ್ಟನ್ನ ತಿಂದು ಬೇಜಾರಾಗಿದ್ದರೆ ಆ ಉಪ್ಪಿಟ್ಟು ರವಾನ ಯೂಸ್ ಮಾಡಿಕೊಂಡು ಈ ರೀತಿ ಮನೆಯಲ್ಲೇ 10 ನಿಮಿಷದಲ್ಲಿ ಇನ್ಸ್ಟಂಟಾಗಿ ಮಸಾಲೆ ದೋಸೆನ ಕ್ರಿಸ್ಪಿಯಾಗಿರೋ ದೋಸೆನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತಿ. ಮತ್ತೆ ದೋಸೆ ಮಾಡಿಕೊಡು ಅಂಥೇಳಿ ಕೇಳ್ತಾರೋ ಅಷ್ಟೊಂದು ಕ್ರಿಸ್ಪಿಯಾಗಿ ಬರ್ತೈತಿ. ನೋಡ್ರಿ ಈ ರೀತಿ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಹಂಚನ್ನು ತಿರುತ್ತಾ ದೋಸೆನ ಬೇಯಿಸ್ಕೊಂಡ್ರೆ ದೋಸೆ ನೀಟಾಗಿ ಸುತ್ತ ಎಲ್ಲ ಬೆಂದು ಕ್ರಿಸ್ಪಿಯಾಗಿ ದೋಸೆ ಬರ್ತೈತ್ರಿ. ನೀವು ನೋಡಾತಿರ್ಬೋದು ಈ ದೋಸೆ ಕೂಡ ಸ್ವಲ್ಪ ಕೂಡ ತವೆಗೆ ಅಂಟ್ತಾ ಇಲ್ಲ. ಇದಕ್ಕೆ ಸ್ಪೂನ್ ಹಿಡಿಯೋ ಅವಶ್ಯಕತೆನೇ ಬರೋದಿಲ್ರಿ. ಯಾರು ಬೇಕಾದರೂ ಚಿಕ್ಕ ಮಕ್ಕಳು ಬೇಕಾದರೂ ಈ ದೋಸೆನ ಆರಾಮಾಗಿ ಟ್ರೈ ಮಾಡ್ಬೋದು. ಅಷ್ಟೊಂದು ಈಸಿ ಐತಿ. ಇದೇ ರೀತಿ ಇನ್ಸ್ಟಂಟಾಗಿ ಮಾಡ್ಕೊಳ್ಬಹುದಾದಂಥ ಕೆಲವೊಂದಿಷ್ಟು ದೋಸೆ ರೆಸಿಪಿಗಳನ್ನ ಈಗಾಗಲೇ ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಆಗಿದ್ದಾವೆ. ಇಂಟ್ರೆಸ್ಟ್ ಇದ್ದವರು ಆ ವಿಡಿಯೋಗಳನ್ನೂ ಬೇಕಾದರೂ ಚೆಕ್ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ಈ ದೋಸೆ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದೈತೆ ಅಂಥೇಳಿ. ಈ ರವಾ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಈ ದೋಸೆ ಸೆಟ್ ದೋಸೆ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ನಾನಿಲ್ಲೇ ಇನ್ನೊಂದು ದೋಸೆನೂ ಕೂಡ ಮಾಡಿ ತೋರ್ಸಾಕತ್ತೇನಿ. ಈ ದೋಸೆ ಮಾಡ್ಕೊಳಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಬೇಕಂತೇನಿಲ್ಲ. ಎಣ್ಣೆನ ಸ್ಕಿಪ್ ಮಾಡಿ ಬೇಕಿದ್ರು ನೀವು ಈ ದೋಸೆನ ಆರಾಮಾಗಿ ಮಾಡ್ಕೊಳ್ಬೋದು. ಎಣ್ಣೆ ಇಲ್ಲದ ಕೂಡ ಈ ದೋಸೆ ಅಷ್ಟು ಪರ್ಫೆಕ್ಟಾಗಿ ಬರ್ತೈತ್ರಿ. ನೋಡ್ರಿ ಇವಾಗ ನಾನು ಎಣ್ಣೆನ ಯೂಸ್ ಮಾಡ್ದೆ ಈ ದೋಸೆನೂ ಕೂಡ ಮಾಡಿ ತೋರ್ಸಾಕತ್ತೇನಿ. ಇದು ಕೂಡ ಎಷ್ಟೊಂದು ಕ್ರಿಸ್ಪಿಯಾಗಿ ಬರ್ತೈತಿ ಅಂಥೇಳಿ. ಕೆಲವೊಬ್ಬರಿಗೆ ಎಣ್ಣೆನ ಅಪ್ಲೈ ಮಾಡಿ ದೋಸೆ ಮಾಡೋದು ಇಷ್ಟ ಆಗಂಗಿಲ್ಲ. ಅಂಥವರು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡ್ಬೋದು. ನೋಡ್ರಿ ಈ ದೋಸೆ ಕೂಡ ಎಷ್ಟು ಪರ್ಫೆಕ್ಟಾಗಿ ಬರ್ತೈತೆ ಅಂಥೇಳಿ. ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಎಲ್ಲರೂ ಈ ರವಾ ದೋಸೆನ ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ದೋಸೆ ಹೆಂಗೆ ಬಂತು ಅಂಥೇಳಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.